ಹಾಯ್ ಗೈಸ್, ಇವತ್ತಿನ ಬ್ಲಾಗ್ ಏನಂದರೆ ನಾನು ಬಂದುಬಿಟ್ಟು ಇವತ್ತು ಶ್ರೀ ಚಾಮುಂಡೇಶ್ವರಿ ದೇವಿ ನೋಡೋಕ್ಕೆ ಗೌಡ್ಗೆರೆಗೆ ಹೋಗಿದ್ವಿ. ಸೊ ಹಾಗಾಗಿ ಈ ಥರನೇ ಹೆಚ್ಚಿನ ಮಾಹಿತಿ, ಹೆಚ್ಚಿನ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೆ ಸಪೋರ್ಟ್ ಮಾಡಿ. ಸೊ ಫಸ್ಟು ಬಂದುಬಿಟ್ಟು ನಾವು ಸ್ಯಾಟಲೈಟಿಗೆ ಹೋಗಿ ಸ್ಯಾಟಲೈಟಿಂದ ಚನ್ನಪಟ್ಟಣ ಬಸ್ನ ಹತ್ತಿದ್ವಿ ಬೆಂಗಳೂರಿಂದ. ಸೊ ಹಾಗಾಗಿ ಅಲ್ಲಿ ಚನ್ನಪಟ್ಟಣದಿಂದ ನಾವು ಆಟೋದಲ್ಲಿ ಹೋದ್ವಿ, ಬಿಕಾಸ್ ಬಸ್ಸಿಗೆ ಕಾಯ್ದು ಸಾಕಾಯಿತು. ಸೊ ಅಲ್ಲಿ ಬಂದುಬಿಟ್ಟು ಸೀಟ್ ಲೆಕ್ಕ 40 ರೂಪೀಸ್ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲರನ್ನೂ ಆ ಥರ ಒಟ್ಟಿಗೆ ಕೂರಿಸ್ಬಿಟ್ಟು ಸೀಟ್ ಲೆಕ್ಕ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ದೇವಿ ಇದೆಯಲ್ಲ ಆ ಪ್ಲೇಸಲ್ಲೇ ಅವರಲ್ಲೇ ಬಿಡ್ತಾರೆ ಹೋಗ್ಬಿಟ್ಟು. ಸೊ ಇದೇ ಬಂದುಬಿಟ್ಟು ಗೌಡ್ಗೆರೆ. ಸೊ ಇಲ್ಲೇ ಮುಂದೆ ಹೋದರೆ ಟೆಂಪಲ್ ಸಿಗುತ್ತೆ. ಸೊ ಅಲ್ಲಿ ನಾವು ಕಾಲು ತೊಳ್ಕೊಂಡು ಸೊ ಎಂಟ್ರೆನ್ಸ್ ಅಮ್ಮನವರ ದರ್ಶನಕ್ಕೆ ದಾರಿ. ಸೊ ಎಂಟ್ರೆನ್ಸ್ ನೋಡಿದಾಗಲೇ ಅಲ್ಲಿ ತಾಯಿ ಚಾಮುಂಡೇಶ್ವರಿ ಕಾಣಿಸುತ್ತೆ. ಸೊ ಅದಾದಮೇಲೆ ಇಲ್ಲಿ ದರ್ಶನ ಅಂದರೆ ಗರ್ಭಗುಡಿಗೆ ಹೋಗೋಕ್ಕೆ ನಮಗೆ ದರ್ಶನಕ್ಕೆ ದಾರಿ ಇರುತ್ತೆ. ಇಲ್ಲೆಲ್ಲ ಕಾಯಿ ಎಲ್ಲ ಕಟ್ಟಿರ್ತಾರೆ ಯಾರು ಬೇಡ್ಕೊಂಡಿರೋರು. ಸೊ ಈ ಥರ ನಮಗೆ ಕ್ಯೂ ನಿಂತ್ಕೊಂಡು ಫಸ್ಟ್ ಗರ್ಭಗುಡಿ ಅಲ್ಲಿ ದೇವಿನ ನೋಡ್ಕೊಂಡು ಅದಾದಮೇಲೆ ಔಟ್ಸೈಡು ನಮಗೆ ಪ್ರವೇಶ ಇರುತ್ತೆ. ಸೊ ಅದಾದಮೇಲೆ ಈ ಥರ ನಾವು ಲೈಕ್ ಇದನ್ನೆಲ್ಲ ಸುತ್ಕೊಂಡ್ಬಿಟ್ಟು ಹೋಗಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದು ನೋಡಿ ಬಸವಣ್ಣ. ಸೊ ಇಲ್ಲಿ ಬಸವಣ್ಣ ಯಾರು ಹರಕೆ ಮಾಡ್ಕೊಂಡಿರೋದು ಅಲ್ಲಿ ಕುತ್ಕೊಂಡ್ಬಿಟ್ಟು ಬಸವಣ್ಣನ ಕೆಳಗಡೆ ನೀರು ಇಸ್ಕೊತಾ ಇರ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡಿ ಫೋಟೋಸ್. ನಿಮಗೆ ಯಾರಿಗಾರು ಬೇಕು ಫೋಟೋಸು ಚೆನ್ನಾಗಿ ತೆಗೆಸ್ಕೋಬೇಕು ಅಂತ ಅಂದರೆ ಆ ಥರ ನಿಲ್ಲಿಸ್ಕೊಂಡು ಅವರಿಗೆ ದುಡ್ಡು ಕೊಡೋಕ್ಕಿರುತ್ತೆ. ಸೊ ಆ ಥರ ಅವರು ಫೋಟೋ ತೆಕ್ಕೊಡ್ತಾ ಇರ್ತಾರೆ ನಿಮಗೆ. ಸೊ ಅದಾದಮೇಲೆ ಇಲ್ಲೇ ನೋಡ್ಬೋದು ಎಂಟ್ರೆನ್ಸ್ ಎಲ್ಲ ಕಾಯಿ ಕಟ್ಟಿರ್ತಾರೆ ಹರಕೆ ಮಾಡ್ಕೊಂಡವರು 5 ವೀಕ್ಸ್ 9 ವೀಕ್ಸ್ ಅಂತ. ಸೊ ಅದಾದಮೇಲೆ ಮೇಲೆ ಎಂಟ್ರೆನ್ಸ್ ಇರುತ್ತೆ ತಾಯಿ ಚಾಮುಂಡೇಶ್ವರಿ ಕೆಳಗಡೆ, ಲೈಕ್ ಅಲ್ಲೇ ಎಂಟ್ರೆನ್ಸ್ ಇರುತ್ತೆ ಹೋಗೋಕ್ಕೆ. ಸೊ ಅಲ್ಲೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅವರು ಏನದು ವಾಟರ್ ಫಾಲ್ಸ್ ಎಲ್ಲ ನೀರು ಬೀಳ್ತಾ ಇದ್ದು ಅದೆಲ್ಲ ಆನ್ ಮಾಡಿದ್ರು. ಸೊ ಸಾಮಾನ್ಯವಾಗಿ ಆ ಥರ ಎಲ್ಲ ಆನ್ ಮಾಡಲ್ಲ ಅಂತ ನನ್ನ ಫ್ರೆಂಡ್ ಲಾಸ್ಟ್ ಟೈಮ್ ಹೋದಾಗ ಹೇಳ್ತಾ ಇದ್ಲು, ಅವಳು ಹೋದಾಗ ಆನ್ ಮಾಡಿರಲಿಲ್ಲ ಅಂತ. ಸೊ ಇವತ್ತಂತೂ ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು, ವಾಪಸ್ ಬರೋಕ್ಕೆ ಮನಸ್ಸಾಗ್ತಿಲ್ಲ. ಸೊ ನಾವು ನೆಕ್ಸ್ಟ್ ಬಂದಿದ್ದೆ ಇಲ್ಲಿ ಪವಾಡ ಬಸವಣ್ಣ ಅಂತ. ಸೊ ಇದನ್ನು ಬಂದುಬಿಟ್ಟು ಲೈಕ್ ನಿಮ್ಗೆ ಏನೇ ಕೋರಿಕೆ ಇದ್ದು ಅಲ್ಲಿ ಕುತ್ಕೊಂಡ್ರೆ ಅದು ನಿಮಗೆ ನಮಸ್ಕಾರ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ನಾವು ಆದಮೇಲೆ ನಾನು ನನ್ನ ಫ್ರೆಂಡ್ ಬಂದುಬಿಟ್ಟು ಫುಲ್ ಅಲ್ಲೆಲ್ಲ ವೀಡಿಯೋದೆಲ್ಲ ಮಾಡಿಕೊಂಡು ನಾವು ಸುಮ್ಮನೆ ಮಾತಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಅವ್ರು ಯಾರು ಹೇಳಿದ್ರು ಊಟಕ್ಕೆ ಅಲ್ಲೇ ಏರ್ಪಾಡು ಮಾಡಿರ್ತಾರೆ ಅಂತ. ಸೊ ಹಾಗಾಗಿ ನಾವು ಊಟಕ್ಕೆ ಹೋದ್ವಿ. ಸೊ ಊಟಕ್ಕೆ ಹೋದಾಗ ಅಲ್ಲೇ ಅವರು ತಟ್ಟೆಗಳನ್ನೆಲ್ಲ ಇಟ್ಟಿರ್ತಾರೆ. ಮೀನ್ಸ್ ಲೈಕ್ ನಾವು ತಿಂದಾದಮೇಲೆ ತಟ್ಟೆ ತೊಳ್ಬಿಟ್ಟು ಅಲ್ಲೇ ಇಡಬೇಕು. ಸೊ ಬೇರೆ ಅದನ್ನು ಯೂಸ್ ಮಾಡಬೇಕು ಅಂತ. ಸೊ ಹಾಗಾಗಿ ತಟ್ಟೆನೇ ಅಲ್ಲೇ ಇಟ್ಟಿರ್ತಾರೆ. ಸೊ ಈ ಥರ ಇಟ್ಟಿರ್ತಾರೆ ತಟ್ಟೆಗಳನ್ನ. ಸೊ ಅದನ್ನು ತೊಗೊಂಡೋಗಿ ತೊಳ್ಕೊಂಡು ಮತ್ತಾದಮೇಲೆ ನಮಗೆ ಪಾಯಸ, ಅದಕ್ಕೆ ಬೂಂದಿ, ಅನ್ನ ಸಾಂಬಾರು ಕೊಡ್ತಾರೆ. ಸೊ ತಿಂದಾದಮೇಲೆ ವಾಪಸ್ ಬಂದಿದ್ದೆ ನಾವು ಮತ್ತೆ ವಾಪಸ್ ಹೋಗೋಕ್ಕೆ. ಸೊ ನಮಗೆ ಮುಂದೆ ಸೀಟಲ್ಲಿ ಪ್ಲೇಸ್ ಇರಲಿಲ್ಲ. ಸೊ ಹಾಗಾಗಿ ಹಿಂದೆ ಕೂತಿದ್ವಿ. ಸೊ ಫಾರ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹಿಂದೆ ಕೂತಿದ್ವಿ ನಾವು. ಸೊ ತಾಯಿ ನೋಡೋಕ್ಕೆ ಎಷ್ಟು ಚಂದ ಅನಿಸುತ್ತೆ ಅಂದರೆ ಚಾಮುಂಡೇಶ್ವರಿ ನೋಡೋಕ್ಕೆ ಅಲ್ಲಿ ಹೋಗಿ ನಮಗೆ ವಾಪಸ್ ಮನಸ್ಸೇ ಆಗ್ತಿರಲಿಲ್ಲ ಬರಲಿಕ್ಕೆ. ಬಟ್ ಅಷ್ಟು ಚೆನ್ನಾಗಿತ್ತು ಪ್ಲೇಸ್ ಅಂತೂ. ಯಾರಾದರೂ ವಿಸಿಟ್ ಮಾಡ್ತೀರಾ ಅಂದರೆ ಬೇಕಾದ್ರೆ ನೀವು ಲೊಕೇಶನ್ ಕೇಳ್ಬೋದು, ನಾನು ಲೊಕೇಶನ್ನ ಸೆಂಡ್ ಮಾಡ್ತೀನಿ. ಬಟ್ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇದೇ ಥರ ಹೆಚ್ಚಿನ ವೀಡಿಯೋಸ್ಗೋಸ್ಕರ